ಆಕಾಶವಾಣಿ ವಿಶ್ವ ಆರೋಗ್ಯ ದಿನಾಚರಣೆ ಸಂದರ್ಭದಲ್ಲಿ ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಚಲುವಾಂಬ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯ, ಇದು ಈ ವರ್ಷದ ವಿಶ್ವ ಆರೋಗ್ಯ ದಿನದ ಸಂದೇಶ ಅಥವಾ ಥೀಮ್ ಅಂತ ಕರಿತೇವೆ. ಈ ಒಂದು ಸಂದೇಶ ಅಥವಾ ಘೋಷವಾಕ್ಯದ ಅಡಿಯಲ್ಲಿ ವಿಶ್ವದಾದ್ಯಂತ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಶಿಶು ಮರಣ ಪ್ರಮಾಣವನ್ನು ತಗ್ಗಿಸಿ ತಾಯಂದಿರ ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಅನ್ನುವ ಒಂದು ಮಾಹಿತಿಯನ್ನು ಎಲ್ಲರಿಗೂ ನೀಡಲಾಗ್ತಾ ಇದೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಚಲುವಾಂಬ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿರುವ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರು ಈ ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟ್ರೇ, ವಿಶ್ವ ಆರೋಗ್ಯ ದಿನದ ಸಂದರ್ಭದಲ್ಲಿ ಈ ಒಂದು ಟಾಪಿಕ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಬಾರಿ 2 ಟಾಪಿಕ್ ಇದೆ. ಒಂದು ಮಕ್ಕಳು ಮತ್ತು ತಾಯಂದಿರ ಆರೋಗ್ಯಕ್ಕೆ ಸಂಬಂಧಪಟ್ಟರೆ, ಇನ್ನೊಂದು ಮೆಂಟಲ್ ಹೆಲ್ತ್ ಫಾರ್ ಆಲ್, ಎಲ್ಲರಿಗೂ ಮಾನಸಿಕ ಆರೋಗ್ಯ ಅನ್ನೋದಾಗಿದೆ. ಸೊ ಇವತ್ತಿನ ಈ ವಿಷಯವಾಗಿ ತಾವು ಏನು ಮಾಹಿತಿ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಈ ವರ್ಷದ ಧ್ಯೇಯವಾಕ್ಯ ಅಂದರೆ ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯ. ಇದು ತುಂಬಾ ಆಕರ್ಷಣೀಯವಾಗಿದೆ, ಮನಮುಟ್ಟುವಂತಿದೆ, ಅರ್ಥಗರ್ಭಿತವಾಗಿದೆ. ಆರೋಗ್ಯಕರ ಆರಂಭ ಅಂದರೆ ಒಬ್ಬ ಮನುಷ್ಯನ ಆರೋಗ್ಯಕರ ಆರಂಭ. ಆ ಮನುಷ್ಯನ ಆರಂಭ ಮಗುವಿನ ರೂಪದಲ್ಲಿ ನಮಗೆ ಕಣ್ಣಿಗೆ ಕಂಡಾಗ ಗರ್ಭಾವಸ್ಥೆಯಲ್ಲಿ ಆ ತಾಯಿಯ ಹೊಟ್ಟೆಯೊಳಗಡೆ ಮಗುವಾಗಿರುತ್ತೆ. ಅದರದ್ದು ಆರಂಭವನ್ನ ನಾವು ಹುಡುಕೋತಾ ಹೋದ್ರೆ ಆ ತಾಯಿಯ ಆರೋಗ್ಯದ ಮೇಲೆ ಇರುತ್ತೆ. ಸೊ ಮೊದಲಿಗೆ ಆ ತಾಯಿ ಹೇಗೆ ಬೆಳೆದು ಬರ್ತಾಳೆ, ಅವಳು ಚಿಕ್ಕವಳಿದ್ದಾಗ ಅವಳನ್ನ ಯಾವ ರೀತಿ ನಾವು ನೋಡ್ಕೋತೀವಿ, ಅಲ್ಲಿಂದ ಆ ಆರಂಭ ಶುರುವಾಗತ್ತೆ. ಹೆಣ್ಣು ಮಗು ಅಲ್ಲ, ತಾಯಿನೇ. ಅವರು ಹೇಗೆ ಬೆಳೀತಾರೆ, ಅವ್ರ ಮುಂದೆ ಮಗುವಿಗೆ ಹಾಗೆ ಬೆಳೆಸ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಸೊ ಪ್ರತಿಯೊಂದು ಪ್ರೆಗ್ನೆನ್ಸಿ ಅಥವಾ ಗರ್ಭಧಾರಣೆ ಶುಡ್ ಬಿ ಅ ಪ್ಲಾನ್ಡ್ ಪ್ರೆಗ್ನೆನ್ಸಿ. ಅದನ್ನ ನಮ್ಗೆ ಮಗು ಬೇಕು ಅಂತ ತಂದೆ ತಾಯಿ ಚಾಯ್ಸ್ ಆಗಿ ತಗೊಂಡು ಮಗು ಮಾಡ್ಕೊಳ್ಬೇಕು. ಇಟ್ ಶುಡ್ ಬಿ ಅ ಚಾಯ್ಸ್ಫುಲ್ ಪ್ರೆಗ್ನೆನ್ಸಿ. ಆವಾಗ ಹೆಣ್ಣಾಗ್ಲಿ ಮತ್ತೆ ಗಂಡಾಗ್ಲಿ ಎರಡೂ ಮಕ್ಕಳನ್ನು ನಾನು ಒಂದೇ ರೀತಿಯಲ್ಲಿ ಬೆಳೆಸ್ತೇನೆ. ಆ ಮಕ್ಕಳನ್ನ ಬೆಳೆಸೋದು ಅಂತಂದ್ರೆ ಬರೀ ದೇಹಕ್ಕೆ ಆಹಾರವನ್ನು ಕೊಡುವಂಥದ್ದಷ್ಟೇ ಅಲ್ಲ, ಅವರನ್ನ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಆಯಾಮಗಳಲ್ಲೂ ಅವರನ್ನ ಸದೃಢರನ್ನಾಗಿ ಮಾಡಿದ್ರೆ ನಂತರ ಅವರು ಅವರ ಮಕ್ಕಳ ಬಗ್ಗೆ ಕಾಳಜಿಯನ್ನು ತಗೊಂತಾರೆ. ಒಂದು ಸಮಗ್ರವಾದ ಬೆಳವಣಿಗೆ. ಸೊ ಈ ತರಹ ಬೆಳವಣಿಗೆಯಲ್ಲಿ ಇದು ಆರೋಗ್ಯಕರವಾಗಿ ಆರಂಭ ಆಗಲಿ, ಒಂದು ಆಶಾದಾಯಕ ಭವಿಷ್ಯ ಕಟ್ಟಿಕೊಡ್ಲಿ ಅನ್ನುವ ಒಂದು ಆಶಯ ಇದೆ. ಅದು ಹೇಗೆ ಫಿಟ್ ಇನ್ ಆಗುತ್ತೆ? ಹುಟ್ಟಿನಿಂದ ಮಗು, ಒಂದು ಹೆಣ್ಮಗು ಹುಟ್ಟಿದೆ ಅಥವಾ ಗಂಡು ಮಗು ಹುಟ್ಟಿದೆ ಅಂತಂದ್ರೆ ಎರಡೂ ಮಕ್ಕಳನ್ನು ಒಂದೇ ರೀತಿಯಲ್ಲಿ ಎದೆ ಹಾಲು ಉಣಿಸ್ಬೇಕು. 2 ವರ್ಷದ ತನಕ ತಾಯಿ ಎದೆ ಹಾಲನ್ನು ಉಣಿಸಿದ್ರೆ ಆಕೆಗೂ ಕೂಡ ಅದರಿಂದ ತುಂಬಾ ಲಾಭಗಳಿದಾವೆ, ಮಗುವಿಗೂ ಕೂಡ ಇದೆ. ನಂತರ ಅವರ ಪೋಷಣೆ ಬಹಳ ಮುಖ್ಯವಾಗಿದ್ದು, ಮತ್ತೆ ಅವರಿಗೆ ಎಜುಕೇಶನ್ ಅನ್ನ ಕೊಡುವಂಥದ್ದು. ಮತ್ತೆ ಹೆಣ್ಣು ಮಕ್ಕಳನ್ನೇ ನಾವು ಪ್ರತ್ಯೇಕವಾಗಿ ನೋಡಿದಾಗ ಈಗಿನ ಹೆಣ್ಣು ಮಕ್ಕಳು 8-9 ವರ್ಷಕ್ಕೆ ಅವರು ಹದಿಹರಿಯುವಂತ ಚೇಂಜಸ್ ಅನ್ನ ನಾವು ನೋಡ್ತೀವಿ. 9 ವರ್ಷಕ್ಕೆ ಮುಟ್ಟಾಗ್ತಾರೆ. ಸೊ ಇದನ್ನ ಏನು ಮಾಡಬಹುದು ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆಹಾರವನ್ನ ನಾವೇನು ಕೊಡ್ತೀವಿ, ಈಗ ನಮ್ಮ ತಾತ ಅಜ್ಜಿ ಅವರೆಲ್ಲ ಏನ್ ಮನೇಲಿ ಮಾಡ್ಕೊಂಡು ತಿಂತಿದ್ರು ಅದನ್ನೇ ನಾವು ಕೂಡ ನಮ್ಮ ಮಕ್ಕಳಿಗೆ ಕೊಡಬೇಕು. ಬೇಕರಿ ಐಟಮ್ಸ್, ಫಾಸ್ಟ್ ಫುಡ್ಸ್ ಅನ್ನ ಅಳವಡಿಸ್ಕೋಬಾರ್ದು. ಹೆಣ್ಣು ಮಕ್ಕಳು ಕೂಡ ಗುಂಡಾಗೆ ಬೆಳೀತಾ ಇದ್ದಾಳೆ ಅಂತ ಖುಷಿ ಪಡೋದು ತಪ್ಪು. ಅವರನ್ನು ಕೂಡ ನೀಟಾಗಿ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್. ಅವಾಗ ಋತುಚಕ್ರ ಎಲ್ಲ ಸ್ವಲ್ಪ ನಿಧಾನಕ್ಕೆ 12 ವರ್ಷ 13 ವರ್ಷಕ್ಕೆ ಬರುತ್ತೆ. ಅದಾದ ನಂತರ ಅವ್ರಿಗೆ ಮದುವೆ ಯಾವಾಗ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. 18 ವರ್ಷ ಅಂತ ಗವರ್ಮೆಂಟ್ ಹೇಳಿದೆ, ಬಟ್ ಅಂದ್ರೂ ಎಷ್ಟೊಂದು ಹೆಣ್ಮಕ್ಳನ್ನ ನಾವು ಅದಕ್ಕಿಂತ ಮುಂಚೆ ಮದುವೆ ಆಗಿ ಮಕ್ಳು ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀವಿ. ಸ್ವಲ್ಪ ಆ ವಯಸ್ಸನ್ನ ಇನ್ನು ಎಜುಕೇಶನ್ ಮೂಲಕ ಮತ್ತೊಂದು ಎಷ್ಟೊಂದು ಇವತ್ತಿನ ದಿನ ರೀಸನ್ಸ್ ಇರುತ್ತೆ ಮುಂದೆ ಮದುವೆ ಆಗ್ಲಿಕ್ಕೆ. ಒಂದು 20, 21, 22 ನಂತರ ಅವರು ಮೊದಲನೇ ಮಗುವನ್ನ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಅವರಿಗೆ ಮಾನಸಿಕವಾಗಿನೂ ಕೂಡ ಮಗುವನ್ನು ಬೆಳೆಸುವಂತಹ ಒಂದು ಮೆಚ್ಯೂರಿಟಿ, ಪ್ರೌಢಿಮೆ ಅವರಲ್ಲಿ ಬಂದಿರುತ್ತೆ. ಮತ್ತೆ ಈಗ ಒಂದು ಹೆಣ್ಣು ಮಗು ತಾಯಿ ಆಗ್ತಿದ್ದಾಳೆ ಅಂದ್ರೆ ಅವಳ ದೇಹ ಅಷ್ಟೇ ಸದೃಢವಾಗಿರಬೇಕು. ಅವಳ ಒಂದು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ, ಯಾಕಂದ್ರೆ ಇತ್ತೀಚೆಗೆ ರಕ್ತಹೀನತೆ ತುಂಬಾ ಕಾಡುತ್ತೆ. ಸೊ ಆ ಹಿಮೋಗ್ಲೋಬಿನ್ ಅನ್ನ
ಸರಿ ತೂಗುವಂತೆ ಇಡಬೇಕು. ಮತ್ತೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಬಂದ್ರೆ ಆಕೆಗೆ ಪ್ರೆಗ್ನೆನ್ಸಿಯಲ್ಲಿ ಯಾರು ಕೇರ್ ತಗೋತಾರೆ, ಯಾವ ರೀತಿ ನಾವು ನೋಡ್ಕೋಬೇಕು, ಇವೆಲ್ಲವನ್ನ ತಿಳಿಯದ ಒಂದು ಫ್ಯಾಮಿಲಿ ವರ್ಗ ಆದ್ರೆ, ಇನ್ನೊಂದು ವರ್ಗ ಹೆಣ್ಮಕ್ಳಿಗೆ ತುಂಬಾ ಈ ಹೊರಗಡೆ ಫುಡ್ ಎಲ್ಲ ಕೊಟ್ಟು ತುಂಬಾ ದಪ್ಪದಾಗಿ ಮಾಡಿ, ಒಬೇಸಿಟಿ, ಚೈಲ್ಡ್ಹುಡ್ ಒಬೇಸಿಟಿ ಅಂತೀವಿ, 14-15 ವಯಸ್ಸಿಗೆನೆ ಹೆದರ್ಕೊಂಡು ಮುಟ್ಟಾಗ್ತಿಲ್ಲ ಅಂತ ಬರ್ತಾರೆ. ಸೊ ಇದೆರಡನ್ನು ಅವರವರ ರೀತಿಯಲ್ಲೇ ಅದನ್ನ ನಿಭಾಯಿಸುವಂತದ್ದು ಕಾಳಜಿ ನಮ್ಮದಾಗಿರ್ಬೇಕು. ಓಕೆ ಡಾಕ್ಟ್ರೆ, ಈ ವರ್ಷದ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಕಾಳಜಿ ಏನು ಅಂದ್ರೆ, ತಾಯಿ ಮತ್ತು ಮಗು ಚೆನ್ನಾಗಿದ್ರೆ ದೇಶದ ಭವಿಷ್ಯ ಸದೃಢ ಆಗಿರುತ್ತೆ ಅನ್ನೋ ಒಂದು ಹಿನ್ನೆಲೆ ಕೂಡ ಇದೆ. ಸೊ ತಾಯಿಯನ್ನು ಹೇಗೆ ನೋಡ್ಕೋಬೇಕು, ತಾಯಿ ಅಂತ ಹೇಳಿದಾಗ ಆಕೆ ಇನ್ನು ಗರ್ಭಿಣಿಯಾಗಿರೋ ಸ್ಥಿತಿಯಿಂದಲೇ ತಾಯಿ ಲೆಕ್ಕ. ಹಾಗಾಗಿ ತಾಯಿಗೆ ಅಲ್ಲಿವರೆಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಾದ್ಮೇಲೆ ಅವ್ರಿಗೆ ತಿನ್ನೋಕೆ ಉಣ್ಣೋಕ್ಕೂ ಕೊಡೋದಿಲ್ಲ. ಇಲ್ಲಿ ಮಗುವಿಗೆ ಮೇಲ್ಗಡೆಯಿಂದ ಏನು ಹಾಕಂಗಿಲ್ಲ, ಬರೀ ಎದೆ ಹಾಲು ಕುಡಿಯೋದ್ರಿಂದ ಅದಕ್ಕೂ ಪೋಷಕಾಂಶಗಳು ಸಿಕ್ಕೋದಿಲ್ಲ. ಈ ಒಂದು ಗ್ಯಾಪ್ ಹೇಗೆ ಬ್ರಿಡ್ಜ್ ಮಾಡಬೇಕು, ಅವ್ರನ್ನ ಹೇಗೆ ನೋಡ್ಕೋಬೇಕು? ತಾಯಿಯನ್ನ ಹೇಗೆ ನೋಡ್ಕೋಬೇಕು ಗರ್ಭಾವಸ್ಥೆಯಿಂದ ಅಂತಂದ್ರೆ, ಗರ್ಭಿಣಿ ಆಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ವೈದ್ಯರನ್ನ ಅವರು ಭೇಟಿ ಮಾಡಬೇಕು, ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕು. ಪೌಷ್ಟಿಕಾಂಶದಲ್ಲಿ ಯಾವುದೇ ರೀತಿ ಆಕೆ ಕಡಿಮೆ ಮಾಡುವ ರೀತಿ ಇಲ್ಲ. ನಮ್ಮ ತಟ್ಟೆಯನ್ನ 4 ಭಾಗ ಮಾಡಿದ್ರೆ ಅರ್ಧ ಭಾಗ ಸಲಾಡ್ಸ್, ವೆಜಿಟೇಬಲ್ಸ್, ಇನ್ನ 1/4 ಭಾಗ ಅಂದ್ರೆ ಪ್ರೋಟೀನ್ಸ್ ಇರುತ್ತೆ, ಹೆಸರು ಕಾಳು, ಬೇಳೆ, ಅವುಗಳು, ಪಲ್ಸಸ್, ಇನ್ನ 25% ಒಂದು ಪೋರ್ಷನ್ ಹೋಲ್ಸಮ್ ಸಿರಿಯಲ್ಸ್ ಅಂದ್ರೆ ಈ ಅಕ್ಕಿ, ರಾಗಿ ಇಂಥವುಗಳಿಂದ ಕೂಡಿರ್ಬೇಕು. ಇದು ಒಂಥರ ಬ್ಯಾಲೆನ್ಸ್ಡ್ ಡಯಟ್. ಅದ್ರ ಜೊತೆ ಸ್ವಲ್ಪ ಐರನ್ ಸಪ್ಲಿಮೆಂಟ್ಸ್, ಪ್ರೋಟೀನ್ ಸಪ್ಲಿಮೆಂಟ್ಸ್ ಬೇಕಾದಲ್ಲಿ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಇವನ್ನ ಪ್ರೆಗ್ನೆನ್ಸಿಯಲ್ಲಿ ತಗೊಳ್ಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಬ್ಲಡ್ ಪರೀಕ್ಷೆಗಳು ಮತ್ತೆ ಸ್ಕ್ಯಾನಿಂಗ್ಗಳು ವೈದ್ಯರು ಹೇಳಿದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಬಾರಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಹೇಳ್ತೀವಿ, ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ಸ್, ವಿಶ್ವಸಂಸ್ಥೆ 2030 ಒಳಗಡೆ ಮರಣ ಪ್ರಮಾಣವನ್ನ 70 ಒಳಗಡೆ ಇಡಬೇಕು. ಅಂದ್ರೆ ಪ್ರತಿ 1 ಲಕ್ಷ ಜೀವಂತ ಹುಟ್ಟುಗಳ ಲೆಕ್ಕ ತಗೊಂಡ್ರೆ ಅಷ್ಟು ಮಕ್ಕಳಿಗೆ 70ಕ್ಕಿಂತ ಕಮ್ಮಿ ತಾಯಿಯ ಮರಣ ಪ್ರಮಾಣ ಇರಬೇಕು. ಹಾಗೂ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತೀವಿ, ಅದು ಪ್ರತಿ 1000 ಲೈವ್ ಬರ್ತ್ಸ್ ಅಥವಾ ಜೀವಂತ ಹುಟ್ಟುಗಳಿಗೆ 12ಕ್ಕಿಂತ ಕಮ್ಮಿ ಇರಬೇಕು. ಇದು 2030 ಒಳಗಡೆ ನಾವು ಇದನ್ನ ಸಾಧಿಸಬೇಕು ಅನ್ನೋದು ಗುರಿ ಇದೆ. ಸೊ ಇದನ್ನ ಗುರಿಯಾಗಿಟ್ಟುಕೊಂಡು ಈ ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ಅಥವಾ ತಾಯಿಯ ಮರಣ ಏನೇನು ಕಾರಣಗಳಿಗಾಗತ್ತೆ ಅಂದ್ರೆ, ಒಂದು ರಕ್ತಹೀನತೆಯಿಂದ ಆಗತ್ತೆ, ಇನ್ನೊಂದು ಡೆಲಿವರಿ ಟೈಮಲ್ಲಿ, ಪ್ರಸವದ ಸಮಯದಲ್ಲಿ ತುಂಬಾ ಹೆಚ್ಚಿಗೆ ಬ್ಲೀಡಿಂಗ್ ಆಗೋದು ಅಥವಾ ರಕ್ತಸ್ರಾವ ಆಗೋದು, ಮತ್ತೆ ಅದು ಬಿಟ್ರೆ BP ಹೆಚ್ಚಿರೋದ್ರಿಂದ ಆಕೆಗೆ ಫಿಟ್ಸ್ ಬಂದು ತೊಂದರೆಗಳಾಗ್ಬೋದು, ಇನ್ಫೆಕ್ಷನ್ಗಳಾಗ್ಬೋದು, ಸೆಪ್ಸಿಸ್ ಅಂತ ಕರಿತೀವಿ, ಮತ್ತೆ ಬೇರೆ ಸಕ್ಕರೆ ಕಾಯಿಲೆ ಮಿಕ್ಕಿದ್ದು ಅದರ ಕೆಲವು ಪರಿಣಾಮಗಳಿಂದ ಆಗ್ಬೋದು. ಸೊ ಇವನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಆಕೆ ಪೌಷ್ಟಿಕಾಂಶವನ್ನ ಸರಿಯಾದ ರೀತಿಯಲ್ಲಿ ತಗೋಬೇಕು. ರಕ್ತಹೀನತೆ ಅವಳ ಹತ್ರನೂ ಸುಳಿಯಬಾರದು, ಆ ರೀತಿ ಅವಳ ತನ್ನ ಆರೋಗ್ಯವನ್ನ ಕಾಪಾಡ್ಕೋಬೇಕು. ಮತ್ತೆ 2 BP ಕರೆಕ್ಟಾಗಿ ಹೋಗಿ ಚೆಕಪ್ ಮಾಡಿಸ್ಕೊಂಡ್ರೆ BP, ಸಕ್ಕರೆ ಕಾಯಿಲೆ ಎಲ್ಲವನ್ನು ಚೆಕ್ ಮಾಡ್ತಾ ಕಂಟ್ರೋಲ್ ಇರುತ್ತೆ. ಒಂದು ವೇಳೆ BP, ಸಕ್ಕರೆ ಕಾಯಿಲೆ ಇದ್ದಲ್ಲಿ ಅದಕ್ಕೆ ತಕ್ಕನಾಗೆ ಆಕೆ ನೋಡ್ಕೋಬೇಕು. 3ನೇದು, ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನೀವು ಹೇಳಿದ್ರಿ. ಈಗ ಪ್ರೆಗ್ನೆಂಟ್ ಅಂದ್ರೆ ತುಂಬಾ ಚೆನ್ನಾಗಿ ತಿನ್ನಿಸ್ತಾರೆ ಅಂತ. ಹೌದು, ತುಂಬಾ ಚೆನ್ನಾಗಿ ತಿನ್ನಿಸಿದಾಗ ಈಗಿನ ಹೆಣ್ಮಕ್ಳೆಲ್ಲ ಸಾಧಾರಣ ತುಂಬಾ ಲೀನ್ ಇಲ್ಲ, ಮುಂಚಿನ ತರ ಇಲ್ಲ, ಸ್ವಲ್ಪ ಚೆನ್ನಾಗೇ ಇರ್ತಾರೆ. ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ಜಾಸ್ತಿ ವೆಯ್ಟ್ ಗೇನ್ ಆದಾಗ ಸಕ್ಕರೆ ಕಾಯಿಲೆ, BP ಕಾಯಿಲೆ 7ನೇ ತಿಂಗಳಿಗೆ ಬರ್ಬೋದು, 8ನೇ ತಿಂಗಳಿಗೆ ಬರ್ಬೋದು, ಹೇಳಲಿಕ್ಕೆ ಬರೋದು. ಜೆಸ್ಟೇಷನಲ್ ಡಯಾಬಿಟೀಸ್ ಅನ್ನು ನಾನು ಪ್ರಿವೆಂಟ್ ಮಾಡಿದೆ ಅಂದ್ರೆ ಆಕೆ ಹೆಚ್ಚಿಗೆ ತೂಕ ಮಾಡಬಾರ್ದು, ಆಕ್ಟಿವ್ ಆಗಿರ್ಬೇಕು, ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನು ತಗೋಬೇಕು. ಈ ರೀತಿ ಆಕೆ ತನ್ನನ್ನು ತಾನು ನೋಡ್ಕೊಂಡ್ರೆ ನೆಕ್ಸ್ಟ್ ಜನರೇಷನ್ ಕೂಡ ಡಯಾಬಿಟೀಸ್ ರಿಸ್ಕ್ ಇರೋದಿಲ್ಲ. ಇದು ತಾಯಿಯ ಪಾರ್ಟ್ ಆಯ್ತು. ಮಗುವಿನ ಪಾರ್ಟ್, ಆಕೆ ಮಗುವನ್ನ ಹೊಟ್ಟೆಯಲ್ಲಿ ಒಳಗಡೆ ಇದ್ದಾಗಿಂದಾನೇ ಆಕೆ ನೋಡ್ಕೊಂತ ಬಂದಿದ್ದಾಳೆ. ಅದು ಆರೋಗ್ಯಕರವಾದ ರೀತಿಯಲ್ಲಿದ್ರೆ ಆರೋಗ್ಯಕರವಾಗಿಯೇ ಆಕೆಗೆ ಹೆರಿಗೆ ಆಗತ್ತೆ. ಅದಾದ ನಂತರ ಆಕೆ ಅತ್ಯಂತ ಕಡಿಮೆ ಸಮಯದಲ್ಲಿ ಹಾಲು ಉಣಿಸೋದನ್ನ ಶುರು ಮಾಡಬೇಕು. ಇಲ್ಲಾಂದ್ರೆ ತುಂಬಾ, ಈಗ 1 ದಿನ ಕುಡಿಸ್ಲಿಲ್ಲ, ತಾಯಿಗೆ ಸಿಸೇರಿಯನ್ ಮಾಡಿದ್ವಿ, ನೋವಿತ್ತು, ಕುಡಿಲೇ ಇಲ್ಲ, 2ನೇ ದಿನ 3ನೇ ದಿನ, ಆವಾಗ ಹಾಲು ಕುಡಿಯುವಂತಹ ಒಂದು ಪ್ರಾಸೆಸ್ ಏನಿದೆ ಅದು ಸ್ವಲ್ಪ ಡಿಲೇ ಆಗತ್ತೆ, ಮಗುಗೆ ಡಿಸ್ಟರ್ಬ್ ಆಗತ್ತೆ. ಅದ್ರ ಮೇಲೆ ನಾವು ಪೌಡರ್ ಹಾಲನ್ನ ಕೊಡ್ತೀವಿ, ಅದು ಅದಕ್ಕೇನೆ ಅಡಿಕ್ಟ್ ಆಗ್ಬಿಡುತ್ತೆ. ಆ ಸಕ್ಕಿಂಗ್ ಎಲ್ಲ ರಿಫ್ಲೆಕ್ಸಸ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಮಗುವಲ್ಲಿ ಕುಂಠಿತವಾಗುತ್ತೆ. ಸೊ ಅದು ಹಾಲನ್ನ ಕುಡಿಯೋ ಒಂದು ಪ್ರಾಸೆಸ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಎಷ್ಟು ಬೇಗವಾಗಿ ನಾವು ಹಾಲನ್ನ ಮಗುವಿಗೆ ಉಣಿಸಬಹುದು ಹೆರಿಗೆಯ ನಂತರ ಅಷ್ಟು ಬೇಗ ಕೊಡಬೇಕು. ಮತ್ತು ಹಾಲನ್ನು ಬಿಟ್ಟು ಬೇರೆ ಏನನ್ನು 6 ತಿಂಗಳ ತನಕ ನಾವು ಕೊಡೋ ಹಾಗಿಲ್ಲ, 1 ಡ್ರಾಪ್ ನೀರನ್ನು ಕೂಡ ಕೊಡೋ ಹಾಗಿಲ್ಲ. ನಂತರ ಹಂತವಾಗಿ ಮಗುವಿಗೆ 6 ತಿಂಗಳ ನಂತರ
ಸಪ್ಲಿಮೆಂಟರಿ ಫುಡ್ ಕೊಡ್ಬೋದು. ಅದನ್ನ ವೈದ್ಯರ ಬಳಿ ಕೇಳ್ಕೊಂಡು ನಿಮ್ಮ ಮಗುವಿಗೆ ಏನು ಸೂಕ್ತ ಅದನ್ನು ನೋಡಿ ಮತ್ತು ಚುಚ್ಚುಮದ್ದು ಹಾಕ್ಸೋದು ಸಮಯಕ್ಕೆ ಸರಿಯಾಗಿ ಹೌದು ಹೌದು. ಮತ್ತೆ ತಾಯಿ ಕೂಡ ಮಗುವಿಗೆ 2 ವರ್ಷಗಳ ಕಾಲ ಹಾಲನ್ನು ಉಣಿಸುವುದು ಉತ್ತಮ. ಯಾಕಂದ್ರೆ ಅದರಿಂದ ತುಂಬಾ ಲಾಭಗಳು ಆಗ್ಲೇ ಹೇಳಿದ್ದೀನಿ. ತಾಯಿಗೇನು ಕೂಡ ಲಾಭ ಇದೆ. ಹಾಲು ಉಣಿಸುವಂತ ತಾಯಿ ಪ್ರೆಗ್ನೆನ್ಸಿಯಲ್ಲಿ ಏನಾಕೆ ಹೆಚ್ಚಿಗೆ ವೆಯ್ಟ್ ಅನ್ನು ತಗೊಂಡಿರ್ತಾಳೆ ಅದು ಲಾಸ್ ಆಗೋದು ಸಹಾಯ ಆಗುತ್ತೆ. ಮಗುವಿನ ಜೊತೆ ಬಾಂಡೇಜ್ ಸರಿ ಹೋಗುತ್ತೆ, ಚೆನ್ನಾಗಿ ಆಗತ್ತೆ. ಮತ್ತೆ ಮಗುವಿಗೂ ತಾಯಿ ತನ್ನ ಜೊತೆ ಇದ್ದಾಳೆ ಅನ್ನೋ ಧೈರ್ಯ ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ಅದರ ಬುದ್ಧಿಮತ್ತೆ ಚೆನ್ನಾಗಾಗತ್ತೆ. ಮತ್ತೆ ನಮ್ಮಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಜಾಸ್ತಿ ಇರೋದು ಅಂದ್ರೆ ಶಿಶುವಿನ ಒಂದು ಮರಣ ಆಗೋದು ಇನ್ಫೆಕ್ಷನ್ಗಳ ಕಾರಣದಿಂದ. ತಾಯಿಯ ಹಾಲನ್ನು ಕುಡಿದಂತ ಮಕ್ಕಳಿಗೆ ಇನ್ಫೆಕ್ಷನ್ ರೇಟ್ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಅದು. ಮತ್ತೆ ಎಷ್ಟೋ ಸಲ ಇನ್ಫೆಕ್ಷನ್ ಇರೋ ಮಕ್ಕಳು ತಾಯಿ ಹಾಲನ್ನು ಕುಡಿಯುತ್ತಿರುವಂತಹ ಮಕ್ಕಳು ಬೇಗ ರಿಕವರ್ ಆಗ್ತಾರೆ. ಸೊ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅವರಲ್ಲಿ. ಹೌದು. ಬಹುಶಃ ಇಷ್ಟೆಲ್ಲ ವಿಷಯಗಳು ಜನಕ್ಕೆ ತಿಳಿಲಿ ಅಂತ ಹೇಳಿ ಈ ವರ್ಷ ವಿಶ್ವ ಆರೋಗ್ಯ ಸಂಸ್ಥೆ ಈ ಆರೋಗ್ಯಕರ ಆರಂಭ ಮತ್ತೆ ಆಶಾದಾಯಕ ಭವಿಷ್ಯವನ್ನು ಕುರಿತು ತಿಳಿಸ್ಕೊಡ್ತಾ ಇದೆ. ಡಾಕ್ಟರ್ ಶಿಲ್ಪಾ ವಿಜಯ್ ಅವರೇ, ಬಹಳಷ್ಟು ವಿಷಯಗಳನ್ನು ನಮ್ಮ ಕೇಳುಗರಿಗಾಗಿ ತಿಳಿಸ್ಕೊಟ್ಟಿದ್ದೀರಿ ಈ ವಿಶ್ವ ಆರೋಗ್ಯ ದಿನದ ಸಂಬಂಧವಾಗಿ. ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ನನಗೂ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಇದುವರೆಗೆ ವಿಶ್ವ ಆರೋಗ್ಯ ದಿನಾಚರಣೆ ಸಂದರ್ಭದಲ್ಲಿ ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಚಲುವಾಂಬ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ.